ನಮಸ್ತೆ and welcome to BioStudies. Human Health and Disease ಚಾಪ್ಟರ್ ಇದು ಕಂಪ್ಲೀಟ್ ಆದಂತಹ ಡಿಟೇಲ್ಡ್ ವಿಡಿಯೋ ಆಲ್ರೆಡಿ ಪ್ಲೇ ಲಿಸ್ಟ್ ನಲ್ಲಿ ಇದಾವೆ, ರೆಫರ್ ಮಾಡಬಹುದು. ಇವು ಬಯೋಪ್ಯಾಕ್ ಸ್ಪೆಷಲ್ ವಿಡಿಯೋಸ್ಗಳು. ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಕ್ವಿಕ್ ಆಗಿ ರಿವಿಷನ್ ಮಾಡ್ಲಿಕ್ಕೆ ನಮಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಂತಹ ಟಾಪಿಕ್ಸ್ ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇದ್ದು ಎಲ್ಲಾ ಶಾರ್ಟ್ ಫಾರ್ಮ್ಸ್ ಮತ್ತೆ ಲಾಂಗ್ ಫಾರ್ಮ್ಸ್ ಏನಿದ್ದಾವೆ ಅವೆಲ್ಲವನ್ನ ಒಂದೇ ಕಡೆ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಇಂತಹ ವಿಡಿಯೋಸ್ಗಳು ಹೆಲ್ಪ್ ಆಗ್ತಾವ? ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ. ಎಕ್ಸಾಮಿನೇಷನ್ ನಲ್ಲಿ ನಿಮಗೆ ಈ ರೀತಿ ಶಾರ್ಟ್ ಫಾರ್ಮ್ ಇತ್ತು ಅಂತಂದ್ರೆ ಅದರದ್ದು ಮೀನಿಂಗ್ ಏನು ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅಟ್ ದ ಸೇಮ್ ಟೈಮ್ MCQs ನಲ್ಲಿ ಕೆಲವೊಂದ್ಸತಿ ಇವ್ರದ್ದು ಲಾಂಗ್ ಫಾರ್ಮ್ ಕೇಳಿದಾಗ ಒಂದೊಂದು ವರ್ಡ್ ಅನ್ನ ಚೇಂಜ್ ಮಾಡಿ ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಕ್ವಿಕ್ ಆಗಿ ರಿವೈಸ್ ಮಾಡೋದ್ರಿಂದ ನಿಮಗೆ ರೆಫರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಆಲ್ ಶಾರ್ಟ್ ಫಾರ್ಮ್ಸ್ ಮತ್ತೆ ಲಾಂಗ್ ಫಾರ್ಮ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. PMNL ನ್ಯೂಟ್ರೋಫಿಲ್ಸ್ ಅಂತ ಒಂದು ವರ್ಡ್ ಇದೆ ಟೆಕ್ಸ್ಟ್ ಬುಕ್ ನಲ್ಲಿ. ವಾಟ್ ಯು ಮೀನ್ ಬೈ ದಿಸ್? PMNL, P ಅಂದ್ರೆ polymononuclear leukocytes. So these are the special types of the WBCs. So PMNL, polymononuclear leukocytes. Lymphocytes ಅಲ್ಲ, leukocytes ಗಳು. leukocytes ಅಂದ್ರೆ ಏನು? WBCs. ಹೌದಾ? So you have to remember PMNL. Next one H2L2 ಅಂತ ಒಂದು ವರ್ಡ್ ಇದೆ. ಇದ್ರ ಮೀನಿಂಗ್ ಏನು? ಹೆವಿ ಅಂಡ್ ಲೈಟ್ ಚೈನ್ಸ್ ಆಫ್ ದ ಆಂಟಿಬಾಡಿ ಮಾಲಿಕ್ಯೂಲ್ ಸ್ಟ್ರಕ್ಚರ್ ನಾವು ನೋಡಿದೀವಲ್ಲ, ಎರಡು ಲಾಂಗ್ ಚೈನ್ಸ್ ಅಥವಾ ಹೆವಿ ಚೈನ್ಸ್ ಇರ್ತವೆ, ಮತ್ತೆ ಎರಡು ಶಾರ್ಟ್ ಅಥವಾ ಲೈಟ್ ಚೈನ್ಸ್ ಗಳು ಇರ್ತವೆ. ಇದನ್ನ ಶಾರ್ಟ್ ಕಟ್ ನಲ್ಲಿ H2L2 ಅಂತ ಬರಿತೀವಿ ನಾವು. ನೆಕ್ಸ್ಟ್ ಒನ್ CMI ಅಂತಂದ್ರೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೊ ಇಮ್ಯುನಿಟಿನಲ್ಲಿ ನಾವು ಹ್ಯೂಮರಲ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್, ದೆನ್ ಇನ್ನೇಟ್ ಇಮ್ಯುನಿಟಿ ಅಂತ ಕಲ್ತಿದೀವಲ್ಲ. CMI ಅಂದ್ರೆ ಏನು? ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ನೆಕ್ಸ್ಟ್ ಒನ್ ಈ ರೀತಿ ವರ್ಡ್ಸ್ ಗಳು IgA, IgE, IgM, IgG. ವಾಟ್ ಆರ್ ದೀಸ್? ದೀಸ್ ಆರ್ ದ ಇಮ್ಯುನೋಗ್ಲೋಬುಲಿನ್ಸ್. I ಅಂತಂದ್ರೆ ಇಮ್ಯುನೋ, ಸ್ಮಾಲ್ g ಅಂತಂದ್ರೆ ಏನು? ಗ್ಲೋಬುಲಿನ್ಸ್. ಇಲ್ಲಿ ಮುಂದೆ ಬರುವಂತಹ ಆಲ್ಫಾಬೆಟ್ ಅಂದ್ರೆ ಅದೇನ್ ರೆಫರ್ ಮಾಡ್ತಾ ಇದೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್ ಅನ್ನ ಅದು ರೆಫರ್ ಮಾಡ್ತಾ ಇದೆ. IG ಅಂತೂ ಕಾಮನ್ ಇಮ್ಯುನೋಗ್ಲೋಬುಲಿನ್. ಅದರಲ್ಲಿ A ಆದ್ರೂ ಇರಬಹುದು, E ಇರಬಹುದು, M ಇರಬಹುದು ಅಥವಾ G ಇರಬಹುದು. ಇಲ್ಲಿವರೆಗೂ ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದನ್ನ ಸುಮಾರು ಸತಿ ನಾವು ಕೇಳಿದೀವಿ, ಸೊ ನೆನ್ಪುಳಿಯುತ್ತೆ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ನೆಕ್ಸ್ಟ್ ಒನ್ NACO. ವಾಟ್ ಯು ಮೀನ್ ಬೈ NACO? ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್. ಈ NACO ದಲ್ಲಿ ಇರುವಂತಹ ಏನ್ A ಇದೆಯಲ್ಲ, ಇದು A ಅಂತಂದ್ರೆ ಏಡ್ಸ್ ಅಂತ ಅರ್ಥ. ಇಲ್ಲಿ ನೀವು ಫುಲ್ NAIDSCO ಅಂತ ಬರೆಯೋದಲ್ಲ. N ಅಂದ್ರೆ ನ್ಯಾಷನಲ್, A ಅಂದ್ರೆ ಏಡ್ಸ್, C ಕಂಟ್ರೋಲ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಏನ್ ಮಾಡುತ್ತೆ? ಜನರಲಿ ಏಡ್ಸ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಕೆಲಸಗಳನ್ನ NACO ಮಾಡುತ್ತೆ, ಅಲಾಂಗ್ ವಿತ್ NGOs. ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಏನಿರ್ತಾವಲ್ಲ, ಆ NGO ಮತ್ತೆ NACO ಗಳು ಸೇರಿ ಜನರಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತವೆ ಏಡ್ಸ್ ಬಗ್ಗೆ. ನೆಕ್ಸ್ಟ್ ಒನ್ HIV, ದಟ್ ಈಸ್ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಏಡ್ಸ್ ಅನ್ನ ಕಾಸ್ ಮಾಡುವಂತಹ ಒಂದು ವೈರಸ್. ನೆಕ್ಸ್ಟ್ ಒನ್ ELISA, ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬಂಟ್ ಎಸ್ಸೇ. ಸೊ ಈ ಟೆಸ್ಟ್ ನಾವು ಯಾಕೆ ಯೂಸ್ ಮಾಡ್ತೀವಿ? ಏಡ್ಸ್ ಅನ್ನ ಡಯಾಗ್ನೋಸ್ ಮಾಡಕ್ಕೆ ELISA ಅನ್ನುವಂತಹ ಟೆಸ್ಟ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಒನ್ TH ಅಂತ ಇದೆ. TH ಅಂದ್ರೆ ಏನು? ಹೆಲ್ಪರ್ T ಲಿಂಫೋಸೈಟ್ಸ್ ಅಥವಾ ಹೆಲ್ಪರ್ T ಸೆಲ್ಸ್. ಅದನ್ನ ಶಾರ್ಟ್ ಕಟ್ ನಲ್ಲಿ ನಾವು TH ಸೆಲ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಒನ್ ಮಾಲ್ಟ್. ಇದು ಕೂಡ ಇಂಪಾರ್ಟೆಂಟ್. ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ಸೊ ನಾವು ಪ್ರೈಮರಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಗಳ ಬಗ್ಗೆ ಓದಿದೀವಲ್ಲ, ಅಲ್ಲಿ ಬರುವಂತಹ ವರ್ಡ್ ಮಾಲ್ಟ್. ಮ್ಯೂಕೋಸಾ ಲೈನಿಂಗ್ ಏನಿರುತ್ತಲ್ಲ, ಅಲ್ಲಿರುವಂತಹ ಒಂದು ಲಿಂಫಾಯ್ಡ್ ಟಿಶ್ಯೂ ಇದು. ಇದನ್ನ ನಾವು ಮಾಲ್ಟ್ ಅಂತ ಕರಿತೀವಿ, ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ನೆಕ್ಸ್ಟ್ ಎರಡು CT ಮತ್ತೆ MRI. ಸೊ ಇವೆರಡು ಟೆಸ್ಟ್ಗಳು. CT ಅಂದ್ರೆ ಕಂಪ್ಯೂಟರ್ ಟೊಮೊಗ್ರಫಿ, MRI ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಕ್ಯಾನ್ಸರ್ ಅನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ, ಕ್ಯಾನ್ಸರ್ ಸೆಲ್ಸ್ ಗಳನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಈ ಎರಡು ಟೆಸ್ಟ್ ಗಳನ್ನ ಯೂಸ್ ಮಾಡ್ತಾರೆ. ಕಂಪ್ಯೂಟರ್ ಟೊಮೊಗ್ರಫಿನಲ್ಲಿ ಎಕ್ಸ್ರೇ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಎರಡನ್ನ ನಾವು ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತಹ ಟೆಸ್ಟ್ಗಳು. ನೆಕ್ಸ್ಟ್ ಒನ್ CONC ಅಂತ ಇದೆ. ವಾಟ್ ಯು ಮೀನ್ ಬೈ ದಿಸ್? C ಅಂದ್ರೆ ಸೆಲ್ಯುಲರ್, ONC ಅಂದ್ರೆ ಆಂಕೋಜೀನ್ಸ್. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಗಳೇನಿದಾವೆ ಅದನ್ನ ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಸೆಲ್ಯುಲರ್ ಆಂಕೋಜೀನ್ಸ್ ಅನ್ನ CONC ಅಂತ ಬರಿತೀವಿ. ಅಂಡ್ ವೆರಿ ಫೇಮಸ್ LSD ಅಂದ್ರೆ ಏನು? ಲೈಸರ್ಜಿಕ್ ಅಸಿಡ್ ಡೈಥೈಲ್ ಅಮೈಡ್. ಎಲ್ಲಿ ಬಂದಿತ್ತು? ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ಅಬ್ಯೂಸ್ ಟಾಪಿಕ್ ನಲ್ಲಿ ನಮಗೆ LSD, ಲೈಸರ್ಜಿಕ್ ಅಸಿಡ್ ಡೈಥೈಲ್ ಅಮೈಡ್ ಅನ್ನುವಂತಹ ವರ್ಡ್ ಬಂದಿತ್ತು. ಸೊ ಕ್ವಿಕ್ ಆಗಿ ಒಂದ್ಸತಿ ಸ್ಪೆಲ್ಲಿಂಗ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡಿ. ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ.
we'll study in the next video. Thank you for watching.